ಇಲ್ಲೇ ನಿಲ್ಸಿ. ಓಕೆ ಮೇಡಮ್. ಎಷ್ಟಾಯ್ತು? 60 rupees ಮೇಡಮ್. ನಿಮ್ಮ ಹೆಸರು ಧರಣಿನಾ? ಚೆನ್ನಾಗಿದೆ. ನಾವು ಹುಡುಗಿರು ಸ್ಟ್ರೀಟ್ ಫೋಟೋಗ್ರಫಿ ಮಾಡ್ತೀವಿ ಅಂತ ಒಬ್ಬೊಬ್ಬರೇ ಓಡಾಡ್ತೀವಿ ಅಂದ್ರೆ ಮನೆಯಲ್ಲಿ ಬೇಡ ಅನ್ನೋದೇ ಜಾಸ್ತಿ. ಹೀಗೆ ಒಂದಿನ ಸ್ಟ್ರೀಟ್ ಫೋಟೋಗ್ರಫಿ ಮಾಡ್ತೀನಿ ಅಂತ ಏರಿಯಾ ಎಲ್ಲ ಸುತ್ತಾಡ್ತಿದ್ದೆ. ಒಂದಷ್ಟು ಸುತ್ತಾಡಿದ್ಮೇಲೆ ಮಳೆ ಬರೋ ಹಾಗಾಯ್ತು. ನನಗೆ ಹೊಟ್ಟೆನೂ ಹಸ್ದಿತ್ತು. ಆ ದಿನ ನಿಧಾನವಾಗಿ ಒಂದು ಹಂತದಲ್ಲಿ ಮಳೆ ಬರ್ತಿತ್ತು. ನಾನು ಅಲ್ಲೊಂದು ಹೋಟೆಲ್ ಹತ್ರ ಬಂದು ನಿಂತಿದ್ದೆ. ಅಲ್ಲಿ ಇಷ್ಟುದ್ದದ್ದು ಅಂದರೆ ಒಂದು ಮೊಣಕೈನಷ್ಟುದ್ದ ದೋಸೆ ಕೊಡ್ತಾರೆ. ಒಬ್ರಿಗೆ ಆ ದೋಸೆ ತಿನ್ನೋಕ್ಕಾಗಲ್ಲ. ದೋಸೆ ತಿನ್ನಕ್ಕೆ ಪಾರ್ಟ್ನರ್ ಬೇಕಿತ್ತು. ದೋಸೆ ದೋಸೆ ತಿನ್ನೋ ಆಸೆ, ದೋಸೆ ತಿನ್ನೋ ಆಸೆ, ದೋಸೆ. ಲೇ ಇಲ್ಲಿ ನೋಡ್ಕ ದಾದನ್ ಕಾಮಿಡಿ. ಇದು ನೋಡಿದ್ದೀನಿ ನಾನು. ಹ್ಞೂ ಈಗ ನೋಡು, ಅವರು ಸುಮ್ಮನೆ ರ್ಯಾಂಡಮ್ ಆಗಿ 4-5 ಹೆಸರು ಹೇಳ್ತಾರೆ. ಯಾರು ತಿರುಗಿ ನೋಡ್ತಾರೆ ಅವ್ರನ್ನ ಹೋಗಿ ಮಾತಾಡ್ಸೋದು. ಚೆನ್ನಾಗಿದೆ ಕಾಮಿಡಿ ಸೀನ್. ಹ್ಞೂ ಮೇರಿ ನೋಡಿದ್ಲು. ಮೇರಿ ಮೇರಿ. ಸರಿ, ಕಾಫಿ ತಗೋಬಹುದು. ಆತು, ನಾ ಚಾ ತಗತ್ತೀನಿ. ಆ ಹೋಟೆಲ್ ಮುಂದೆ ಕಾಂಪೌಂಡ್ ಮೇಲೆ ಒಂದಷ್ಟು ಪುಟ್ ಪುಟ್ ಹೂ ಗಿಡಗಳನ್ನ ಹಾಕಿದ್ರು. ಅವುಗಳ ಫೋಟೋ ತೆಗಿತಾ ಅಲ್ಲೇ ನಿಂತ್ಕೊಂಡೆ. ಅಲ್ಲಿ ಯಾರೋ ಒಬ್ಬ ನನ್ನ ಹಾಗೆ ಕ್ಯಾಮ್ರಾ ಹಿಡ್ಕೊಂಡು ಕೂತಿದ್ದ. ನನ್ನ ಫೋಟೋಸು ತೆಗ್ದ. ನಾನು ಸೀದಾ ಅವನ ಹತ್ರ ಹೋಗಿ ಅವನ ಟೇಬಲ್ ಮುಂದೆ ಕೂತೆ. ಹೇ ಬಿಳಿಜಿರ್ಲೆ, ಅರೆ, ಇದು ನನ್ನ ಚೈಲ್ಡ್ಹುಡ್ ಪೆಟ್ ನೇಮು. ನನ್ ಗುರ್ತು ಸಿಗ್ಲಿಲ್ವಾ? ಇಲ್ಲ. ಪ್ರೈಮರಿ ಸ್ಕೂಲು ಫಸ್ಟ್ ಬೆಂಚು. ನನ್ನ ಹೆಸರು ಹೇಳು ನೋಡೋಣ. ಯಾರು ಇವನು? ಎಲ್ಲೂ ನೋಡಿದ ನೆನಪು ಇಲ್ಲ. ಸರಿ, ಏನೋ ಒಂದು ಹೆಸರು ಹೇಳೋಣ. ಗಗನ್. ಪರವಾಗಿಲ್ವೇ? ಸೂಪರ್. ಮತ್ತೆ ನನ್ನ ಹೆಸರು ನೆನ್ಪಿಟ್ಕೊಂಡಿದ್ಯಾ? ಸದ್ಯ ನಿಂಗೆ ಗೊತ್ತಾ, ಆಗೆಲ್ಲ ನಿನ್ನ ಟಿಫನ್ ಬಾಕ್ಸ್ ನಾನೇ ಖಾಲಿ ಮಾಡ್ತಿದ್ದೆ.
ಅಪರೂಪಕ್ಕೆ ಸಿಕ್ಕಿದ್ಯಾ ದೋಸೆ ಹೇಳು. ದೋಸೆನಾ? ಇನ್ನೇನೆ, ಫ್ರೆಂಡ್ಗೊಂದು ದೋಸೆ ಹೇಳಲ್ವಾ? ತಿನ್ನೋ ಆಸೆ ತಿನ್ನೋ ಆಸೆ ಥ್ಯಾಂಕ್ ಯು. ಅಯ್ಯೋ ನಾವು ಯಾರು ಹುಡುಗಿ ಕುಂತಾಳಲ್ಲಪ್ಪ, ದಾಸಿ ಬೇರೆ ತರ್ಸ್ಕೊಂಬಿಟ್ಟ ನೀವ. ಹೋಗ್ಲೇ ಬೇಡ, ಹೋಗಂಬ. ಒಲ್ಲಪ್ಪ, ಮೊದಲೇ ನಾನು ಹುಡುಗಿರ್ ಕಂಡ್ರೆ ಹಂಗಿಲ್ಲ, ನಾನೇ ಕೊಡ್ತೀನಿ. ಇದು ಚಾ ಅಲ್ಲ, ಕಾಫಿ. ಕಾಫಿನ ಚೆನ್ನಾಗೈತಲ್ಲ. ಜಮಾಯಿಸು. ನಿಂದೆ ಲಾಸ್ಟ್ ಪೀಸು. ಸರಿ, ಮತ್ತೆ ನಿನ್ನ ಮೇಲ್ ಐಡಿ ಹೇಳು, ನಿನ್ನ ಫೋಟೋಸ್ ಎಲ್ಲ ಕಳಿಸ್ತೀನಿ. ಹಾಂ, ಧರಣಿ 1895@gmail.com. ಓಕೆ, ಮತ್ತೆ ಸಿಗುವ. ಕಾಫಿ ಕುಡಿತೀಯಾ? ಹಾಂ, ಹಾಂ ಸರಿ, ಕುಡಿದ್ಬಿಟ್ಟು ಹೋಗು. ಅವತ್ತು ಕೆಫೆಯಲ್ಲಿ ಫೋಟೋ ಶಾರ್ಟ್ಲೆಸ್ ಮಾಡುವಾಗ ಅವನ ಕಡೆಯಿಂದ ಒಂದು ಮೇಲ್ ಬಂತು. ಆದ್ರೆ ಆ ಮೇಲ್ ಐಡಿಯಲ್ಲಿದ್ದ ಹೆಸರಿಗೂ ನಾನು ಅವತ್ತು ಗೆಸ್ ಮಾಡಿದ ಹೆಸರಿಗೂ ಸಂಬಂಧನೇ ಇರಲಿಲ್ಲ. ನಾವು ಚಿಕ್ಕವರಾಗಿದ್ದಾಗ ಬೆಳ್ಳಗಿರೋರ್ಗೆಲ್ಲ ಕಾಮನ್ ಆದ ಹೆಸರು ಇರ್ತಿತ್ತು, ಬಿಳಿ ಜಿರಳೆ ಅಂತ. ನಾನು ಸುಮ್ಮನೆ ಒಂದು ಕಂಪನಿ ಸಿಗ್ಲಿ ಅಂತ ಒಂದಷ್ಟು ಹೆಸರನ್ನು ಹೇಳೋಣ ಅಂತ ಅನ್ಕೊಂಡಿದ್ದ. ಅವನು ಮೊದಲೇ ಮಾಡಿದ್ದ. ಹೋಗ್ಲಿ ಬಿಡು, ದೋಸೆ ತಿನ್ನಕ್ಕೆ ಕಂಪ್ನಿ ಸಿಗ್ತಲ್ಲ, ಹಾಗೆ ನಂದೊಂದಷ್ಟು ಸಕ್ಕತ್ತಾಗಿರೋ ಫೋಟೋಸ್